ಬಹಳ ಸಂತೋಷದ ಒಂದು ವಿಚಾರ ಅಂದರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸ್ವಾತಂತ್ರ್ಯ ಪೂರ್ವದ ಕಾಂಗ್ರೆಸ್ನವರ ಸಿದ್ಧಾಂತದ ಪ್ರಕಾರ ಮಾತಾಡಿದ್ರು ನನಗೆ ತುಂಬ ಸಂತೋಷ ಆಗಿದೆ. ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ, ಹಿಂದೂ ಆಗಿ ಸಾಯ್ತೇನೆ. ಏಕೆಂದರೆ ಅನೇಕರು ಮುಂದಿನ ಜನ್ಮ ಬಂದರೆ ನಾನು ಮುಸಲ್ಮಾನಾಗಿ ಹುಟ್ತೀನಿ, ಈ ಮಾತುಗಳೆಲ್ಲ ಕೇಳಿದ್ದೆ. ಆದರೆ ಹಿಂದಿನ ಕಾಂಗ್ರೆಸ್ನವರು, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಕಾಂಗ್ರೆಸ್ನವರು ಅವರು ಹಿಂದೂ 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 ಅಂತಲೇ ಹೋರಾಟ ಮಾಡಿದ್ದು. ಮಹಾತ್ಮ ಗಾಂಧೀಜಿಯವರು ಅವರ ಮರಣ ಅಪ್ಪದಂಥ ಸಂದರ್ಭದಲ್ಲಿ ಹೇ ರಾಮ್ ಅಂತ ಸತ್ತರು. ದೆಹಲಿಯಲ್ಲಿ ಇರೋಂಥ ಅವ್ರ ಸಮಾಧಿಯ ಮೇಲೂ ಕೂಡ ಇವತ್ತು ಹೇ ರಾಮ್ ಅಂತಲೇ ಇದೆ. ಆ ಸ್ಫೂರ್ತಿ ಮಾನ್ಯ ಡಿ ಕೆ ಶಿವಕುಮಾರ್ಗೆ ಸಿಕ್ಕಿರಬಹುದು. ತುಂಬ ಸ್ಪಷ್ಟವಾಗಿ ತ್ರಿವೇಣಿ ಸಂಗಮಕ್ಕೆ ಹೋಗಿ ದಂಪತಿ ಸಮೇತ ಸ್ನಾನ ಮಾಡಿ ಬಂದರು. ಬೇರೆ ಬೇರೆ ಏನೇನು ಮಾತಾಡಿದ್ರು, ಏನು ಟೀಕೆ ಮಾಡಿದ್ರು ನಾನು ಅದನ್ನು ಹೇಳಕ್ಕೆ ಹೋಗಲ್ಲ. ಇಲ್ಲಿ ಅದನ್ನು ದುರ್ಬಳಕೆಯನ್ನು ನಾನು ಮಾಡ್ಕೊಳಲ್ಲ. ಒಬ್ಬ ಹಿಂದುವಾಗಿ ನಾನು ಆ ಒಂದು ಪವಿತ್ರವಾದ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ಕೊಂಡು ಬಂದಿದ್ದೇನೆ. ಈ ರೀತಿ ಅವ್ರ ಹೇಳಿಕೆನೇ ಈ ದೇಶದ ಎಲ್ಲ ರಾಷ್ಟ್ರಭಕ್ತಿಗಳಿಗೆ, ಹಿಂದೂಗಳಿಗೆ, ಯುವಕರಿಗೆ ಸ್ಫೂರ್ತಿ ಕೊಡುತ್ತೆ. ಅದು ಬಿಟ್ಟು ಅವರು ಹೋಗಿದ್ದಕ್ಕೇನೆ ಟೀಕೆ. ನಾನು ಅದಕ್ಕೆ ಹೇಳ್ತಿರೋದು. ನಾನು ಮತ್ತು ಅದನ್ನು ಹೇಳಿದ್ರು ಅವರು, ನಾನು ಅದನ್ನೆಲ್ಲ ಎದುರಿಸ್ತೇನೆ. ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ, ಹಿಂದೂ ಆಗಿ ಸಾಯ್ತೇನೆ. ನನ್ನ ಧರ್ಮದ ಬಗ್ಗೆ ಗೌರವ ಯಾರೂ ನನಗೆ ಕಮ್ಮಿ ಮಾಡೋಕ್ಕಾಗಲ್ಲ. ಹಂಗಂದ ತಕ್ಷಣ ಬೇರೆ ಧರ್ಮಗಳ ಬಗ್ಗೆ ನಾನು ಟೀಕೆ ಮಾಡಲ್ಲ. ಈ ಅಷ್ಟು ಮಾತು ಅವ್ರು ಹೇಳಿದ್ದಾರೆ. ಕೆಲವರು ಕಾಂಗ್ರೆಸ್ದವ್ರಿಗೆ ತಡ್ಕೊಳಕ್ಕಾಗಿಲ್ಲ, ಅವರು ಟೀಕೆ ಮಾಡಿದ್ದಾರೆ. ನೋ ಎಲ್ಲ ಕಾಂಗ್ರೆಸ್ನವ್ರಿಗೂ ಕೂಡ ಹಿಂದುತ್ವದ ಬಗ್ಗೆ ಗೌರವ ಇದೆ, ಪುಣ್ಯಕ್ಷೇತ್ರದ ಬಗ್ಗೆ ಗೌರವ ಇದೆ, ಸಾಧು ಸಂತರ ಬಗ್ಗೆ ಗೌರವ ಇದೆ, ಪವಿತ್ರ ಗಂಗಾ ನದಿ ಬಗ್ಗೆ ಗೌರವ ಇದೆ. ಎಲ್ಲ ಕಾಂಗ್ರೆಸ್ನವ್ರಿಗೂ ಇದೆ. ಆದರೆ ಹೇಳ್ಕೊಳಂಥ ಧೈರ್ಯ ಇರಲಿಲ್ಲ ಬಹಳ ಜನಕ್ಕೆ. ಈಗ ತ್ರಿವೇಣಿ ಸಂಗಮಕ್ಕೆ ಹೋಗಿ ಪ್ರಯಾಗದಲ್ಲಿ ಅವ್ರು ಸ್ನಾನ ಮಾಡೋಕ್ಕೆ ಹೋದ ತಕ್ಷಣ ಪಾಪ ಯಾಕೆ ಅನ್ನಿಸ್ತೋ ಗೊತ್ತಿಲ್ಲ, ನಮ್ಮ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಏನು ಪ್ರಯಾಗದಲ್ಲಿ ಮುಳುಗಿ ಎದ್ದು ಬಿಟ್ಟರೆ ಬಡವ್ರ ಹೊಟ್ಟೆ ತುಂಬತ್ತಾ, ಈ ಮಾತನ್ನು ಅವ್ರು ಹೇಳಿದ್ದರು. ಅವ್ರ ಮಗ ಮರಿ ಖರ್ಗೆನೂ ಕೂಡ ಇವತ್ತು ಅದೇ ಉಚ್ಚಾರ ಮಾಡಿದ್ದಾರೆ. ನಮಗೇನು ಅವ್ರನ್ನ ಟೀಕೆ ಮಾಡಬೇಕು ಅಂತ ಇಚ್ಛೆ ಇಲ್ಲ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಹಿಂದುತ್ವದ ಬಗ್ಗೆ ಯಾಕೆ ನಾನು ಡಿ ಕೆ ಶಿವಕುಮಾರ್ ಮೊದಲನೇ ಬಾರಿ ನನ್ನ ಜೀವನದಲ್ಲಿ ಹೊಗಳ್ತಾ ಇರೋದು. ಒಬ್ಬ ಹಿಂದುತ್ವವಾದಿ, ಒಬ್ಬ ರಾಷ್ಟ್ರೀಯವಾದಿ. ಯಾರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರೋ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಸ್ವರ್ಗದಲ್ಲಿದ್ದಾರೋ ಅವರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರ ಕಾಂಗ್ರೆಸ್ನವ್ರಿಗೆ ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗತ್ತೆ. ಇವನ್ ಮಹಾತ್ಮ ಗಾಂಧಿಯವರ ಆತ್ಮಕ್ಕೂ ಶಾಂತಿ ಸಿಕ್ಕಿರ್ಬೋದು.